ಯಾವ ದೇಶದಲ್ಲಿ ಮೀನಿನ ಮಳೆಯಾಗುತ್ತದೆ? ಹೊಂಡುರಾಸ್, ಕಾಂಬೋಡಿಯಾ, ಸ್ಪೇನ್, ಇರಾನ್. ಸರಿಯಾದ ಉತ್ತರ ಹೊಂಡುರಾಸ್. ಪ್ರತಿದಿನ ಊಟದಲ್ಲಿ ಮೊಸರನ್ನ ಸೇವಿಸುವುದರಿಂದ ಏನಾಗುತ್ತದೆ? ಶೀತವಾಗುತ್ತದೆ, ಬುದ್ಧಿ ಚುರುಕು, ಉಷ್ಣವಾಗುತ್ತದೆ, ಕೆಮ್ಮು. ಸರಿಯಾದ ಉತ್ತರ ಬುದ್ಧಿ ಚುರುಕು. ಕಪ್ಪು ಕಲೆ ಇರುವ ಈರುಳ್ಳಿ ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಅಲರ್ಜಿ, ಉಸಿರಾಟದ ಸಮಸ್ಯೆ, ಕ್ಯಾನ್ಸರ್, ಅಲ್ಸರ್. ಸರಿಯಾದ ಉತ್ತರ ಅಲರ್ಜಿ ಮತ್ತು ಉಸಿರಾಟದ ಸಮಸ್ಯೆ. ವೀಕ್ಷಕರೇ, ಈರುಳ್ಳಿ ಸಿಪ್ಪೆ ತೆಗೆಯುವಾಗ ಕಪ್ಪು ಕಲೆ ಇರುವುದನ್ನ ನೀವು ಗಮನಿಸಿರಬಹುದು. ಈ ಕಪ್ಪು ಕಲೆಯನ್ನ ಆಸ್ಪರ್ಜಿಲಸ್ ನೈಗರ್ ಎಂದು ಕರೆಯುತ್ತಾರೆ. ಈ ರೀತಿಯ ಶಿಲೀಂಧ್ರವು ಮಣ್ಣಿನಲ್ಲಿ ಕಂಡುಬರುತ್ತದೆ, ಅಲ್ಲಿಂದ ಈರುಳ್ಳಿಗೂ ಹೋಗುತ್ತದೆ. ಈ ಕಪ್ಪು ಕಲೆ ಒಂದು ರೀತಿಯ ವಿಷವನ್ನ ಬಿಡುಗಡೆ ಮಾಡುತ್ತದೆ ಎಂದು ಸಂಶೋಧನೆ ಹೇಳಿದೆ. ಇದು ಜೀವಕ್ಕೆ ಅಪಾಯಕಾರಿ ಅಲ್ಲದಿದ್ರೂ ಇದು ಅಲರ್ಜಿಗೆ ರಿಯಾಕ್ಟ್ ಮಾಡುತ್ತದೆ. ಅಲ್ಲದೆ ಅಸ್ತಮಾದಿಂದ ಬಳಲುತ್ತಿರುವವರು ಕೂಡ ಇದರಿಂದ ದೂರವಿರಲು ಸೂಚಿಸಲಾಗುತ್ತದೆ, ಏಕೆಂದರೆ ಉಸಿರಾಟದ ತೊಂದರೆಯನ್ನ ಉಂಟು ಮಾಡುತ್ತದೆ. ಯಾವ ದೇಶವು ರಾಜಧಾನಿಯನ್ನ ಹೊಂದಿಲ್ಲ? ಜಮೈಕಾ, ನೌರೋ, ಲಿಬಿಯಾ, ಇರಾನ್. ಸರಿಯಾದ ಉತ್ತರ ನೌರೋ. ಭಾರತದ ಯಾವ ರಾಜ್ಯವು ಕಡಿಮೆ ಸಂಖ್ಯೆಯ ಮುಸ್ಲಿಮರನ್ನ ಹೊಂದಿದೆ? ಅಸ್ಸಾಂ, ಸಿಕ್ಕಿಂ, ಗೋವಾ, ಕೇರಳ. ಸರಿಯಾದ ಉತ್ತರ ಸಿಕ್ಕಿಂ. ಭಾರತದ ರಾಷ್ಟ್ರಗೀತೆಯಲ್ಲಿ ಜೈ ಪದವು ಎಷ್ಟು ಬಾರಿ ಕಂಡುಬರುತ್ತದೆ? 10 ಬಾರಿ, 15 ಬಾರಿ, 20 ಬಾರಿ, 8 ಬಾರಿ. ಸರಿಯಾದ ಉತ್ತರ 10 ಬಾರಿ. ಯಾವ ವಸ್ತು ನೀರಿನಲ್ಲಿಯೂ ಉರಿಯುತ್ತದೆ? ಸೋಡಿಯಂ, ನಿಕಲ್, ಕ್ಲೋರೋಫಾರ್ಮಾ, ಬಂಗಾರ. ಸರಿಯಾದ ಉತ್ತರ ಸೋಡಿಯಂ. ಈ ಒಂದು ವಸ್ತುವನ್ನ ನಿಮ್ಮ ಮನೆಯ ಬಾಗಿಲಲ್ಲಿ ಇರಿಸಿದ್ರೆ ಸಾಕು, ಹಣದ ಸಮಸ್ಯೆ ಬರುವುದಿಲ್ಲ. ಮನಿ ಪ್ಲಾಂಟ್, ತುಳಸಿ ಗಿಡ, ತುಂಬೆ ಗಿಡ, ಸರ್ಪಗಂಧ. ಸರಿಯಾದ ಉತ್ತರ ತುಳಸಿ ಗಿಡ. ವೀಕ್ಷಕರೇ, ಕೆಲವು ವಾಸ್ತು ವಿಧಾನಗಳನ್ನ ಅನುಸರಿಸಿದ್ರೆ ಲಕ್ಷ್ಮೀದೇವಿ ಮನೆಗಳಲ್ಲಿ ನೆಲೆಸುತ್ತಾಳಂತೆ. ಅದರಲ್ಲೂ ಈ ಒಂದು ವಸ್ತುವನ್ನ ಮನೆ ಬಾಗಿಲಲ್ಲಿ ಇಟ್ಟರೆ ಧನ ವೃದ್ಧಿಯಾಗುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಹೌದು, ತುಳಸಿ ಗಿಡವನ್ನ ಮನೆಯ ಬಾಗಿಲಲ್ಲಿ ಇಟ್ಟು ಪೂಜಿಸುವುದರಿಂದ ಮನೆಯಲ್ಲಿ ಸುಖ, ಸಮೃದ್ಧಿ ಮತ್ತು ಆರ್ಥಿಕ ಸಂಪತ್ತು ಹೆಚ್ಚುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಿಂದೂ ಧರ್ಮದಲ್ಲಿ ತುಳಸಿಯನ್ನ ಲಕ್ಷ್ಮೀ ದೇವತೆ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಲಕ್ಷ್ಮೀ ದೇವಿಯು ತುಳಸಿಯಲ್ಲಿ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳಲ್ಲಿ ನಂಬಲಾಗಿದೆ. ಹೀಗಾಗಿ ತುಳಸಿಯನ್ನ ಪೂಜಿಸುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ಎಲ್ಲ ಆಪತ್ತುಗಳಿಂದ ಮುಕ್ತಿ ಪಡೆಯಬಹುದು ಎಂದು ಪ್ರಾಚೀನ ಕಾಲದಿಂದಲೂ ಹೇಳಿಕೊಂಡು ಬರಲಾಗಿದೆ. ತುಳಸಿ ಗಿಡವನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗದವರಿಗೆ ಮತ್ತೊಂದು ಆಯ್ಕೆ ಇದೆ. ತುಳಸಿ ಬೇರು, ಅರಗು ಹಾಗೂ ಅಕ್ಕಿಯನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಬಾಗಿಲಿಗೆ ನೇತು ಹಾಕಬೇಕು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನೆಯಲ್ಲಿ ಜಗಳಗಳು ಕಡಿಮೆಯಾಗಿ ಶಾಂತಿ ನೆಲೆಸುತ್ತದೆ. ಅಲ್ಲದೆ ಮನೆಯಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ.
ಯಾವ ರಕ್ತದ ಗುಂಪಿನ ಜನರು ಹೆಚ್ಚು ದಿನ ಬದುಕುತ್ತಾರೆ? ಬಿ ಪಾಸಿಟಿವ್, ಎ ಗುಂಪು, ಎ ಬಿ ಗುಂಪು, ಓ ಗುಂಪು. ಸರಿಯಾದ ಉತ್ತರ ಓ ಗುಂಪು. ಪ್ರಪಂಚದಲ್ಲೇ ಅತ್ಯಂತ ಪುರಾತನ ಧರ್ಮ ಯಾವುದು? ಹಿಂದೂ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ. ಸರಿಯಾದ ಉತ್ತರ ಹಿಂದೂ ಧರ್ಮ. ಕಾಳಿಂಗ ಸರ್ಪವು ಹೆಚ್ಚಾಗಿ ಕಾಣಸಿಗುವ ಪ್ರದೇಶ ಯಾವುದು? ಹಿಮಾಲಯ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಥಾರ್ ಮರುಭೂಮಿ. ಸರಿಯಾದ ಉತ್ತರ ಥಾರ್ ಮರುಭೂಮಿ. ಶನಿ ದೇವರ ತಂದೆ ಯಾರು? ಆಪ್ಷನ್ಸ್: ಸೂರ್ಯದೇವ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಸರಿಯಾದ ಉತ್ತರ ಸೂರ್ಯದೇವ. ಜೀನ್ಸ್ ಧರಿಸಿ ಮಲಗುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ರಕ್ತ ಪರಿಚಲನೆಗೆ ಅಡ್ಡಿ, ಜೀರ್ಣಕ್ರಿಯೆ ಸಮಸ್ಯೆ, ನಿದ್ರೆಗೆ ಭಂಗ, ತುರಿಕೆ ದದ್ದುಗಳು. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಜೀನ್ಸ್ ಧರಿಸಿ ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎನ್ನುತ್ತಾರೆ ತಜ್ಞರು. ಜೀನ್ಸ್ ಬೆವರನ್ನ ಹೀರಿಕೊಳ್ಳುವುದಿಲ್ಲ. ಇದರಿಂದ ತ್ವಚೆಯಲ್ಲಿ ಹೆಚ್ಚು ತೇವಾಂಶ ಉಂಟಾಗಿ ಫಂಗಸ್ ಮತ್ತು ಬ್ಯಾಕ್ಟೀರಿಯಾಗಳು ಬೆಳೆಯುವ ಸಾಧ್ಯತೆ ಇರುತ್ತದೆ. ಇದರ ಪರಿಣಾಮವಾಗಿ ತುರಿಕೆ, ದದ್ದುಗಳು ಮತ್ತು ಸೋಂಕುಗಳು ಬರುವ ಅಪಾಯವಿದೆ. ಇದಿಷ್ಟೇ ಅಲ್ಲದೆ ಜೀನ್ಸ್ ದೇಹವನ್ನ ಬೆಚ್ಚಗಿಡುತ್ತದೆ ಮತ್ತು ನಿದ್ರೆಯನ್ನ ತಡೆಯುತ್ತದೆ. ಬಿಗಿಯಾದ ಜೀನ್ಸ್ ಧರಿಸುವುದರಿಂದ ರಕ್ತ ಪರಿಚಲನೆಯನ್ನ ನಿರ್ಬಂಧಿಸುತ್ತದೆ. ಇದರಿಂದಾಗಿ ಹಲವು ಅಂಗಗಳಿಗೆ ಸರಿಯಾಗಿ ರಕ್ತ ಪೂರೈಕೆ ಆಗುವುದಿಲ್ಲ. ಜೀನ್ಸ್ ಹೊಟ್ಟೆಯ ಮೇಲೂ ಒತ್ತಡ ಇರುತ್ತದೆ. ಇದು ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ. ಹೀಗಾಗಿ ಜೀನ್ಸ್ ಬದಲು ಸಡಿಲವಾದ ಬಟ್ಟೆಗಳನ್ನ ಧರಿಸಿ. ಹತ್ತಿ ಬಟ್ಟೆಯನ್ನ ಧರಿಸಿದ್ರೆ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.